ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಓಪನ್ ಪೋರ್ಸ್ ಕಡಿಮೆ ಆಗಲಿಕ್ಕೆ ಇರುವಂಥ ಸೀರಮ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಓಪನ್ ಪೋರ್ಸ್ ಕಡಿಮೆ ಆಗಲಿಕ್ಕೆ ಸಾಕಷ್ಟು ನಿಮಗೆ ಕ್ರೀಮ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಫೇಸ್ ವಾಶ್ಗಳು, ಕ್ರೀಮ್ಗಳು, ಸೊ ಹೀಗೆ ಒಂದಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ನಾನಿವತ್ತು ಸೀರಮ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಬೆಸ್ಟ್ ಸೀರಮ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದ್ರು ತುಂಬಾ ಓಪನ್ ಪೋರ್ಸ್ ಇದ್ದು, ಸೊ ಅದರಿಂದ ನೀವೇನಾದ್ರು ಸಫರ್ ಪಡ್ತಾ ಇದ್ದೀರಾ, ಸೊ ಯಾವ್ದಾರ ಒಂದು ಒಳ್ಳೆ ಸೀರಮ್ಗಳನ್ನು ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿ ಅನ್ಸ್ಬೋದು. ಸೊ ವಿಡಿಯೋನ ಫುಲ್ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಸೊ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿ. ಯಾವೆಲ್ಲ ಸೀರಮ್ಸ್ಗಳಿದೆ ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಎಲ್ಲ ಸಿಗುತ್ತೆ, ಸೊ ಎಲ್ಲದೂ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಹಾಗಾಗಿ ವಿಡಿಯೋನ ಫುಲ್ ನೋಡಿ. ಆ್ಯಂಡ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಅವೈಲೇಬಲ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ಮಿಸ್ ಆಗೋದಿಲ್ಲ. ಸೊ ಈಸಿಯಾಗಿ ನೋಡ್ಬೋದು, ಸರಿನಾ? ಸೊ ಹಾಗಾದ್ರೆ ಬನ್ನಿ, ಯಾವೆಲ್ಲ ಸೀರಮ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಫ್ರೆಂಡ್ಸ್, ಫಸ್ಟ್ ಸೀರಮ್ ಬಂದು ಮಿನಿಮಲಿಸ್ಟ್ ಅವರ ನಿಯಾಸಿನಮೇಡ್ 10% ಫೇಸ್ ಸೀರಮ್ ಅಂತ ಹೇಳಿ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಆಗ್ತಿತ್ತು, ಅದರಿಂದ ನಿಮ್ಗೆ ಪೋರ್ಸ್ ಆಗಿತ್ತು, ಮೊಡವೆಗಳೇನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಪೋರ್ಸ್, ಮೊಡವೆಗಳೆಲ್ಲ ಬರುವಂತದ್ದು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಫೇಸ್ ಅಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಸೊ ಆ ಒಂದು ರೀಸನ್ ಇಂದ ಬರುತ್ತೆ. ಸೊ ಅದೇನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಫುಲ್ಲು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇಸ್ ಅಲ್ಲಿ ಅದೆಷ್ಟೇ ದೊಡ್ಡ ಪೋರ್ಸ್ ಇರಲಿ ಅಥವಾ ಸಣ್ಣ ಸ್ಮಾಲ್ ಪೋರ್ಸ್ ಎಷ್ಟೇ ವರ್ಷಗಳಿಂದ ಇದ್ರೂ ಕೂಡ, ಸೊ ಈ ಒಂದು ಸೀರಮ್ ಯೂಸ್ ಮಾಡಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇದರಲ್ಲಿ ಅಲೋವೆರಾ ಇರೋದ್ರಿಂದ ಇದೊಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಲ್ವಾ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಯಾವುದೇ ರೀತಿ ನೀವು ಈ ಒಂದು ಸೀರಮ್ ಯೂಸ್ ಮಾಡಿದಾಗ ನಿಮಗೆ ಆಯಿಲಿನೆಸ್ ಅಂತ ಅನ್ಸೋದು ಅಥವಾ ನಿಮಗೆ ಕ್ವಿಕ್ ಆಗಿ ಅಬ್ಸರ್ವ್ ಆಗದೆ ಇರೋ ಹಾಗೆ ಸೊ ಇರೋದಿಲ್ಲ. ತುಂಬಾನೇ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಮತ್ತೆ ನಿಮಗೆ ನಾನ್ ಕ್ರೇಜಿ ಮತ್ತೆ ನಾನ್ ಆಯಿಲಿನೆಸ್ ಇರೋದ್ರಿಂದ ನಿಮಗೆ ಆರಾಮಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ತುಂಬಾನೇ ಲೈಟ್ ವೆಯ್ಟ್ ಅಲ್ಲಿ ಇದೆ. ಅಂಡ್ ಆಲ್ಸೋ ಈ ಒಂದು ಸೀರಮ್ ನ ಪ್ಯೂರ್ ವಿಟಮಿನ್ B3 ಅಂದ್ರೆ ನಿಯಾಸಿನಮೇಡ್ ಕಂಟೆಂಟ್ ನ ಹಾಕಿ ರೆಡಿ ಮಾಡಿರೋದ್ರಿಂದ ನಿಮ್ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳ ಮಾರ್ಕ್ಸ್ ಏನಾದ್ರು ಅಥವಾ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನ ಫುಲ್ಲು ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿ ಬ್ಲೆಮಿಷಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಅನ್ಹೆಲ್ದಿ ಆಗಿ ಏನಾದ್ರು ಕಾಣ್ತಿತ್ತು, ತುಂಬಾನೇ ಸ್ಪಾಟ್ಸ್ ಏನಾದ್ರು ಇತ್ತು, ಅನ್ನಿವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇದಷ್ಟು ಕೂಡ ಕಡಿಮೆ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಇವಾಗ ಮೊಡವೆಗಳೇನಾದ್ರು ಸ್ಟಾರ್ಟ್ ಆಗ್ತಿತ್ತು, ಅದರಿಂದ ಏನಾದ್ರು ಬ್ರೇಕ್ಔಟ್ಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ಇದರಲ್ಲಿ ನಿಯಾಸಿನಮೇಡ್ ಮತ್ತೆ ಜಿಂಕ್ ಡ್ಯೂ ಇರೋದ್ರಿಂದ, ಸೊ ಇದು ನಿಮಗೆ ಒಂದು ಆಂಟಿ ಮೈಕ್ರೋಬಯಲ್ ಪ್ರಾಪರ್ಟಿ ಆಗಿದೆ. ಸೊ ಹಾಗಾಗಿ ತುಂಬಾನೇ ಸ್ಟ್ರಾಂಗ್ ಆಗಿ ಆ ಒಂದು ಮೊಡವೆಗಳಾಗಿರ್ಬೋದು, ಬ್ರೇಕ್ಔಟ್ ಆಗ್ತಿರೋಂಥ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಯಾವುದೇ ಸ್ಕಿನ್ ಬ್ಯಾರಿಯರ್ಸ್ ಏನೇ ಇದ್ರೂ ಕೂಡ ಅದೆಲ್ಲದೂ ಕೂಡ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಬೂಸ್ಟಿಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹೆಲ್ದಿ ವೇಲಿ ಬೂಸ್ಟಿಂಗ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ತುಂಬಾನೇ ಸನ್ ಡ್ಯಾಮೇಜಸ್ ಏನಾರು ಆಗಿ ನಿಮ್ಮ ಫೇಸ್ ಎಲ್ಲ ಸ್ವಲ್ಪ ಏನಾರು ಹಾಳಾಗಿತ್ತು ಅಂತ ಹೇಳಿದ್ರೆ, ಅಥವಾ ಅಲರ್ಜೀಸ್ ಅಥವಾ ಕೆಮಿಕಲ್ಸ್ ಇಂದ ಏನಾರು ನಿಮ್ಮ ಫೇಸ್ ತುಂಬಾನೇ ಹಾಳಾಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಷ್ಟು ಪ್ರಾಬ್ಲಮ್ಸ್ ನ ನೀವು ಈ ಒಂದು ಸೀರಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಜಸ್ಟ್ ನಿಮಗೆ 2 ವೀಕ್ಸ್ ಅಲ್ಲೇ ಎಲ್ಲ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಅಂದ್ರೆ ನಿಮಗೆ ತುಂಬಾ ಓಪನ್ ಪೋರ್ಸ್ ಇತ್ತು ಅಂದ್ರೆ, ಲಾರ್ಜ್ ಓಪನ್ ಪೋರ್ಸ್ ಏನಾರು ಇತ್ತು, ತುಂಬಾ ದೊಡ್ಡದಾಗಿ ತೂತಗಳೇನಾರು ಇತ್ತು ಅಂತ ಹೇಳಿದ್ರೆ, ಅದು 2 ವೀಕ್ಸ್ ಅಲ್ಲಿ ನಿಮಗೆ ತುಂಬಾ ಮಿನಿಮೈಸ್ ಆಗಿ ಬರುತ್ತೆ. ಸರಿನಾ? ನಿಮ್ಗೆ ಇವಾಗ ಮಿನಿಮೈಸ್ ಸೈಜ್ ಅಂದ್ರೆ ಸ್ವಲ್ಪ ಸಣ್ಣ ಸೈಜಲ್ಲಿ ಸ್ಮಾಲ್ ತೂತಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಫುಲ್ಲು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ನಿಮಗೆ 2 ವೀಕ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಬಿಕಾಸ್ ಇದರಲ್ಲಿ ನಿಯಾಸಿನಮೇಡ್ ಕಂಟೆಂಟ್ ಇದೆ. ಓಕೆನಾ? ಸೊ ಓಪನ್ ಪೋರ್ಸ್ ಅಂತ ಹೇಳಿದ್ರೆ ನಿಯಾಸಿನಮೇಡ್ ಇರೋಂಥ ನಾವು ಯಾವುದೇ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು, ಅವಾಗ ನಮಗೆ ಈ ರೀತಿ ಪ್ರಾಬ್ಲಮ್ಸ್ ಯಾವುದು ಕೂಡ ಬರೋದಿಲ್ಲ. ಓಕೆನಾ? ಸೊ ಇನ್ ಕೇಸ್ ಇತ್ತು ಅಂತ ಹೇಳಿದ್ರೆ, ಈ ಕಂಟೆಂಟ್ ಇರೋಂಥ ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ಈ ಸೀರಮ್ ಎಲ್ಲ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ನಿಮ್ದು ಏನಾದ್ರು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ನಿಮ್ಗೆ ತುಂಬಾನೇ ಬೇಗನೆ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ, ನಿಮ್ಗೆ ತುಂಬಾನೇ ಬೇಗನೆ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಅಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 250 rupees ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಈಗ ಸೆಕೆಂಡ್ ಸೀರಮ್ ಬಂದು ಡರ್ಮಾಕೋ ಅವರ 10% ನಿಯಾಸಿನಮೇಡ್ ಸೀರಮ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಸೀರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಲಾರ್ಜ್ ಪೋರ್ಸ್ ಮತ್ತೆ ಮೊಡವೆಗಳಾಗಿರ್ಬೋದು ಅಥವಾ ಸ್ಮಾಲ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ. ಬಿಕಾಸ್ ಇದರಲ್ಲಿ ನಿಯಾಸಿನಮೇಡ್ ಅಂದ್ರೆ ವಿಟಮಿನ್ B3 ಕಂಟೆಂಟ್ ತುಂಬಾನೇ ಹೈ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ನಿಮ್ಮ ಫೇಸ್ ಅಲ್ಲಿ ಲಾರ್ಜ್ ಪೋರ್ಸ್ ಮತ್ತೆ ನಿಮಗೆ ಸ್ಮಾಲ್ ಪೋರ್ಸ್ ಏನೇ ಕೂಡ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು.
ಆ್ಯಂಡ್ ನಿಮ್ಮ ಫೇಸಲ್ಲಿ ಏನಾದ್ರು ಸೆರಮೈಡ್ಸ್ ಏನಾದ್ರು ಸ್ವಲ್ಪ ಕಡಿಮೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಈ ಒಂದು ನಿಯಾಸಿನಮೈಡ್ ಅಂತಲೇ ಹೇಳ್ಬೋದು. ಸೊ ಇನ್ಕ್ರೀಸ್ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ ಆಗಿ ಇಡಲಿಕ್ಕೆ ಟ್ರೈ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಫೇಸಲ್ಲಿ ಏನಾದ್ರು ತುಂಬ ಮೊಡವೆಗಳೇನಾದ್ರು ಇತ್ತು, ಅದರಿಂದ ಬ್ಯಾಕ್ಟೀರಿಯಾಸ್ಗಳೇನಾದ್ರು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ನಿಮ್ಮ ಫೇಸಲ್ಲಿ ಏನಾದ್ರು ಇದ್ದು ಅದರಿಂದ ನಿಮಗೆ ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳನ್ನೆಲ್ಲದೂ ಕೂಡ ಕಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರ ವಿರುದ್ಧ ಇದು ಫೈಟ್ ಮಾಡಿ ಸೊ ನಿಮಗೆ ನಿಮ್ಮ ಫೇಸಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ಗಳು ಇರೋ ಹಾಗೆ ಮೇಂಟೈನ್ ಮಾಡುತ್ತೆ. ಸೊ ನಿಮ್ಮ ಫೇಸಲ್ಲಿ ಮೊಡವೆಗಳಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ಏನಾದ್ರು ಸೆಬಮ್ ಪ್ರೊಡಕ್ಷನ್ ಅಂದರೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ನಿಮ್ಮ ಫೇಸಲ್ಲಿ ತುಂಬಾ ಜಾಸ್ತಿ ಆಗ್ತಿತ್ತು ಸೊ ಅದರಿಂದ ನಿಮ್ಗೆ ಏನಾದ್ರು ಓಪನ್ ಪೋರ್ಸು ಅಥವಾ ಆಕ್ನೆಗಳಾಗಿರ್ಬೋದು. ಸೊ ಈಗ ಏನಾದ್ರು ನಿಮಗೆ ಫೇಸಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ಇದರಲ್ಲಿ ಜಿಂಕ್ ಅನ್ನೋ ಒಂದು ಕಂಟೆಂಟ್ ಕೂಡ ಅಂದರೆ ಇಂಗ್ರೀಡಿಯೆಂಟ್ ಕೂಡ ಇದೆ. ಸೊ ಹಾಗಾಗಿ ನಿಮಗೆ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಫುಲ್ಲು ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸಲ್ಲಿ ತುಂಬಾ ಫೈ ಲೈನ್ಸ್ ಏನಾರು ಇತ್ತು ನೋಡಿ ಸ್ವಲ್ಪ ಏಜ್ ಆಗಿರೋ ಥರ ಏನಾದ್ರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಮೊಡವೆಗಳಿಂದ ನಿಮಗೆ ಏನಾದರೂ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು, ಮೊಡವೆಗಳೆಲ್ಲ ಹೊಡ್ಕೊಳ್ಳೋದಾಗಿರ್ಬೋದು, ಕ್ಯೂ ಬರೋಂಥದ್ದು, ಸ್ವಲ್ಪ ನಿಮಗೆ ಇರಿಟೇಷನ್ ಆಗುವಂಥದ್ದು, ಸೊ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ನಿಮ್ಗೆ ಏನಾದ್ರು ಮೊಡವೆಗಳಿಂದ ಮಾರ್ಕ್ಸ್ ಇರುತ್ತೆ ನೋಡಿ, ಈಗ ಮೊಡವೆಗಳು ಯಾವುದೂ ಇಲ್ಲ, ಜಸ್ಟ್ ಬರೀ ಮಾರ್ಕ್ಸ್ಗಳಿದೆ. ಸೊ ಆ ಮಾರ್ಕ್ಸು ನಿಮಗೆ ರೆಡ್ ಕಲರಲ್ಲಿ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು ಅಥವಾ ಬ್ರೌನ್ ಕಲರಲ್ಲಿ ಯಾವುದೇ ಕಲರಲ್ಲಿ ನಿಮಗೆ ಏನಾದ್ರು ಮಾರ್ಕ್ಸ್ಗಳಿತ್ತು ನಿಮ್ಮ ಫೇಸಲ್ಲಿ ಅಂತ ಹೇಳಿದ್ರೆ ಸೊ ಅದು ಕಡಿಮೆ ಆಗುತ್ತೆ, ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ನಿಮ್ಮ ಸ್ಕಿನ್ ಟೋನ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ನೋಡಲಿಕ್ಕೆ ತುಂಬಾ ಹೆಲ್ದಿಯಾಗಿ ಕಾಣೋ ಹಾಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಫೇಸ್ ಫುಲ್ಲು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನಿಮಗೆ 3 to 4 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಕ್ಲಿನಿಕಲಿ ಪ್ರೂವ್ ಆಗಿದೆ. ಓಕೆನಾ. ಆ್ಯಂಡ್ ಈ ಸೀರಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 237 ರೂಪಾಯಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನಿಮ್ಮ ಸ್ಕಿನ್ ಅನ್ಈವನ್ ಸ್ಕಿನ್ ಟೋನ್ ಇರೋಂಥದ್ದು ಈವನ್ ಸ್ಕಿನ್ ಟೋನ್ ಆಗಿ ನಿಮ್ಗೆಲ್ಲ ಓಪನ್ ಪೋರ್ಸ್ ಎಲ್ಲದು ಕೂಡ ಕಡಿಮೆ ಆಗಬೇಕು, ಅದರಲ್ಲೂ ನಿಮಗೆ 3 to 4 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಮತ್ತು ನಿಮ್ಗೆ ಏನಾದ್ರು ಪಾಕೆಟ್ ಫ್ರೆಂಡ್ಲಿ ಅಂತ ಅನಿಸ್ತು ಅಂತ ಹೇಳಿದ್ರೆ ನೀವು ಈ ಒಂದು ಸೀರಮ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸೀರಮ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು, ನಿಮಗೆ ತುಂಬಾ ಸೂಟಬಲ್ ಆಗುತ್ತೆ. ಸೊ ಈ ಎರಡು ಸೀರಮಲ್ಲಿ ನೀವು ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಸೊ ನಿಮಗೆ ಯಾವ್ದು ಓಕೆ ಅನ್ಸುತ್ತೆ, ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಆ ಒಂದು ಸೀರಮ್ನ ಯೂಸ್ ಮಾಡ್ಬೋದು. ಸೊ ಈ ಒಂದು ಸೀರಮ್ನ ನೀವು 2 ಟೈಮ್ಸ್ ಕೂಡ ಡೇಯಲ್ಲಿ ಯೂಸ್ ಮಾಡ್ಬೋದು, ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡ್ಬೋದು. ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟು ನಿಮ್ಮ ನೀಟಾಗಿ ನಿಮ್ಮ ಫೇಸ್ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿರಬೇಕು. ಸೊ ಅದಾದಮೇಲೆ ನೀವು 2 ರಿಂದ 3 ಹನಿ ನಿಮ್ಮ ಫೇಸಲ್ಲಿ ಹಾಕಿ ನೀಟಾಗಿ ಟ್ಯಾಪ್ ಮಾಡಿ ಅಥವಾ ನೀವು ನೀಟಾಗಿ ಮಸಾಜ್ ಮಾಡಿ ಓವರ್ ಆಲ್ ನಿಮ್ಮ ಫೇಸ್ಗೆ, ಸರಿನಾ. ಸೊ ಅದಾದಮೇಲೆ ಒಂದು 2 to 3 ಮಿನಿಟ್ಸ್ ಆದಮೇಲೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಆ ಒಂದು ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಬೇಕು. ಆ್ಯಂಡ್ ನೀವು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಬಿಫೋರ್ 15 ಮಿನಿಟ್ಸೇ ನೀವು ಸನ್ಸ್ಕ್ರೀನ್ ಅಪ್ಲೈ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕು. ಓಕೆನಾ. ಈವನ್ ಮನೇಲಿದ್ದರೂ ಕೂಡ ನೀವು ಸನ್ಸ್ಕ್ರೀನು 2 to 3 ಮಿನಿಟ್ಸ್ ಆದಮೇಲೆ ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ 2 to 3 ಮಿನಿಟ್ಸ್ ಆದಮೇಲೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗಿರೋಂಥ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಹೀಗೆ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಮಾರ್ನಿಂಗು ಸೊ ಇದೊಂದು ಮಾರ್ನಿಂಗ್ ರುಟೀನ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ನೈಟ್ ನೀವು ಫೇಸ್ ವಾಶ್ ಆದಮೇಲೆ ಈ ಒಂದು ಸೀರಮ್ ನೀವು ಅಪ್ಲೈ ಮಾಡಿ. ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಡ್ರೈ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ನೀವು ಬೇಕಿದ್ರೆ ನೀವು ಮತ್ತೆ ಅಗೈನ್ ಮಾಯ್ಶ್ಚರೈಸರ್ನ ನೀವು ಸೀರಮ್ ಅಪ್ಲೈ ಮಾಡಾದ್ಮೇಲೆ ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ನೀವು ದಿನದಲ್ಲಿ 2 ಟೈಮ್ಸ್ ನೀವು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ 2 to 3 ವೀಕ್ಸ್ ಅಥವಾ 1 ಮಂತ್ ನೀವು ಕ್ಲಿಯರ್ ಆಗಿ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿರುವಂಥ ಓಪನ್ ಪೋರ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನೆಲ್ಲ ಏನು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದೆ ನೋಡಿ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಫೇಸ್ ಫುಲ್ಲು ಕ್ಲಿಯರ್ ಆಗಿ ತುಂಬಾ ಗ್ಲೋ ಆಗಿ ತುಂಬಾ ಯೂತ್ಫುಲ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಈ 2 ಸೀರಮ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಆಗಿದೆ ಆ್ಯಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಈವನ್ ಡಾಕ್ಟರ್ಸ್ಗಳು ರೆಫರ್ ಮಾಡ್ತಾರೆ, ಸರಿನಾ. ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಕೂಡ ಸಿಗೋದಿಲ್ಲ. ಸೊ ಇದರಲ್ಲಿ ಎಲ್ಲದೂ ಕೂಡ ಕೆಮಿಕಲ್ಸ್ ಎಲ್ಲ ಫ್ರೀ ಇರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಬಿಲೋ 18 ಇಯರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸು ಯೂಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ ನೀವು ಈಗ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮಗೆ ಸೂಟ್ ಆಗೋದಿಲ್ಲ, ನೀವು ಅವಾಯ್ಡ್ ಮಾಡಿ. ಓಕೆನಾ. ನಿಮಗೆ ಇರಿಟೇಷನ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ನೀವು ಆ ರೀತಿಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಈ 2 ಸೀರಮ್ಗಳು ನಿಮಗೆ ಆನ್ಲೈನಲ್ಲಿ ಮತ್ತು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಸಿಗುತ್ತೆ, ಒಮ್ಮೆ ಕೇಳಿ ನೋಡಿ. ಸೊ ನಾನು ಆನ್ಲೈನ್ನಲ್ಲಿ ಸಿಗೋಂಥ ಲಿಂಕ್ಗಳನ್ನೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅದ್ರ ಮೂಲಕ ಹೋಗಿ ಆರ್ಡರ್ ಮಾಡಿ, ನಿಮಗೆ ಡೂಪ್ ಕೂಡ ಸಿಗ್ಬೋದು. ಸೊ ಹಾಗಾಗಿ ನಾನು ನೋಡಿಕೊಂಡು ಎಲ್ಲಿ ಬೆಸ್ಟ್ ಇರುತ್ತೆ ಸೊ ಆ ಒಂದು ಸೈಟಲ್ಲಿ ನಾನು ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಬಿಕಾಸ್ ಒಂದಷ್ಟು ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರು, ಮ್ಯಾಮ್ ನಮಗೆ ಅಂದರೆ ಇನ್ಸ್ಟಾದಲ್ಲೆಲ್ಲ ನಮಗೆ ಪಿಕ್ ಎಲ್ಲ ಕಳಿಸ್ತಾ ಇದ್ದೀರಾ. ಸೊ ಮ್ಯಾಮ್ ನಮಗೆ ಡೂಪ್ ಸಿಕ್ಕಿದೆ, ಸೊ ಹೇಗಿದೆಲ್ಲ ಬ್ರೇಕ್ಔಟ್ ಎಲ್ಲ ಆಗಿಬಿಟ್ಟಿದೆ, ಪ್ರಾಡಕ್ಟ್ ಸರಿ ಬಂದಿಲ್ಲ ಅಂತ ಹೇಳಿ. ಸೊ ನಾನು ಕೊಟ್ಟಿರೋಂಥ ಸೈಟಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಆ ರೀತಿ ಬರೋದಿಲ್ಲ. ಬಿಕಾಸ್ ನಾನು ಒರಿಜಿನಲ್ ಇರೋಂಥ ಸೈಟ್ಗಳಲ್ಲೇ ಕೊಟ್ಟಿರ್ತೇನೆ. ಸೊ ನಿಮಗೆ ಡೂಪ್ ಇರೋಂಥದ್ದು ಯಾವುದು
ಕೂಡ ಪ್ರಾಡಕ್ಟ್ ಸಿಗೋಂಥದ್ದು ಕೊಟ್ಟಿರೋದಿಲ್ಲ. ಸೊ ದಟ್ ನಾನು ಕೊಟ್ಟಿರೋಂಥ ಲಿಂಕನ್ನು ನೀವು ಆರ್ಡರ್ ಮಾಡ್ಕೊಳ್ಳಿ, ಸರಿನಾ. ಸೊ ನಿಮಗೆ ಎವ್ರಿ ಡೇ ಕೂಡ ಏನು ಆಫರ್ಸ್ಗಳು ನಡೀತಾ ಇರುತ್ತೆ. ಸೊ ಪ್ರೈಸಲ್ಲಿ ನಿಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ನೀವು ನೀಟಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಸಿಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ತುಂಬ ಪೋರ್ಸ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಸ್ವಲ್ಪ ಪೋರ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಎಲ್ಲದು ಕೂಡ ಟೈಟನ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದೇವರೆಗೂ ನಮಸ್ಕಾರ.